ಹೆಚ್ಚಿನ ವಿಚಾರವನ್ನು ಕುಮಾರಿ ಲತಾ ಮೇಡಮ್ ಅವರು ಭಾಳ ಸವಿಸ್ತಾರವಾಗಿ ಹೇಗೆ ಇದನ್ನು ತಗೊಳ್ಬೇಕು ಮತ್ತು ಇದರ ಅವಶ್ಯಕತೆ ಏನನ್ನೋ ಬಗ್ಗೆ ಹೇಳಿದರು. ಅದೇ ರೀತಿ ಅಜಿತ್ ಹೆಗಡೆಯವರು ಸುಮಾರೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಾನು ಆ ಬಗ್ಗೆ ಹೆಚ್ಚಿಗೆ ಬೆಳಕು ಚೆಲ್ಲಲಿಕ್ಕೆ ಹೋಗುವುದಿಲ್ಲ, ಯಾಕಂದರೆ ನೀವೆಲ್ಲ ಡಿಗ್ರಿಯನ್ನು ಮುಗಿಸಿ ಹೋಗುವಂಥ ವಿದ್ಯಾವಂತರಿದ್ದೀರ. ಒಂದು ಸಲ ಕೇಳಿದರೆ ಅದು ಸಾಕಾಗ್ತದೆ. ಕರ್ನಾಟಕ ರಾಜ್ಯ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಅವರ ಜವಾಬ್ದಾರಿ ಏನಂದರೆ ಅಧಿಕಾರ ಸಿಕ್ಕಿದ ಕೂಡಲೇ ಜನರ ಸೇವೆಯನ್ನು ಅಥವಾ ಸಮಾಜದ ಕಟ್ಟಕಡೆ ವ್ಯಕ್ತಿಯನ್ನು ಮುಟ್ಟುವುದು ಹೇಗೆ ಅನ್ನೋ ಬಗ್ಗೆ ಒಂದು ಗುರಿ ಇರಬೇಕು ಅವರಿಗೆ. ಅಂಥ ಗುರಿಯನ್ನು ಇಟ್ಕೊಂಡು ಪಂಚ ಯೋಜನೆ ಕೊಡ್ತೇನೆ ಅನ್ನುವ ಭಾಳ ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಂಡಿತ್ತು. ಆ ಪ್ರಕಾರ ಇವತ್ತು ಹೆಚ್ಚಿನ ಮನೆಯಲ್ಲಿ ಆ ಒಂದು ಅವಕಾಶಗಳು ಸಿಕ್ಕಿ ಬರ್ತಾ ಇರ್ಬೋದು. ಬೇರೆ ಬೇರೆ ಅದು ಗೃಹಲಕ್ಷ್ಮಿ ಮೂಲಕ ಪ್ರತಿ ಮನೆಯ ತಾಯಿಗೆ 2,000 ದುಡ್ಡು ಇರ್ಬೋದು, ಅಥವಾ ಇವತ್ತು ಕರೆಂಟ್ ಫ್ರೀ ಅಂತ ಹೇಳಿದರೆ ನಮಗೆಲ್ಲ ಭಾಳ ಆಶ್ಚರ್ಯ ಆಗ್ತದೆ, ಪರಮಾಶ್ಚರ್ಯ ಆಗ್ತದೆ. ಇವತ್ತು ವಿದ್ಯುತ್ ದೀಪದ ಬಿಲ್ ಕಟ್ಟಲಿಕ್ಕಿಲ್ಲ ಅನ್ನೋ ಯೋಜನೆಯನ್ನು ಸರ್ಕಾರ ಕೊಟ್ಟಿದೆ, ಆ ಯೋಜನೆ ಇರ್ಬೋದು, ಅಥವಾ ಅಕ್ಕಿ ಕೊಡೋದಿರ್ಬೋದು. ಅದರ ಜೊತೆಗೆ ಇವತ್ತಿನ ನಮ್ಮ ದೊಡ್ಡ ಸಮಸ್ಯೆ ಅಂದರೆ ಉದ್ಯೋಗದ ಸಮಸ್ಯೆ. ನಾವು ಕೆಲಸ ಓದಿ ಹೊರಗೆ ಬಂದ ಕೂಡಲೇ ಇನ್ನೇನು ಮಾಡೋದಪ್ಪ ಅಂತ ಎಲ್ಲ ಮಕ್ಕಳಿಗೆ, ಅದು 90% ತೆಗೆದವರಿಗೆ ಚಿಂತೆ ಇದೆ, 65 ತೆಗೆದವನಿಗೆ ಚಿಂತೆ ಇದೆ. ಯಾಕಂದರೆ ಉದ್ಯೋಗದ ಅವಕಾಶಗಳು ನಮ್ಮಲ್ಲಿ ತುಂಬ ಕಮ್ಮಿ ಇದೆ. ನಾವು ಕಾರ್ಕಳ ಅಥವಾ ಉಡುಪಿ ಜಿಲ್ಲೆ ಸೀಮಿತವಾಗಿ ನೋಡಿದರೆ, ಅದೇ ಹೊರಗೆ ಹೋಗಲಿಕ್ಕೆ ಎಷ್ಟೋ ಜನ ಮಾನಸಿಕವಾಗಿ ರೆಡಿ ಇರುವುದಿಲ್ಲ. ಅವರು ನಮಗೆ ಹೊರಗೆ ಹೋಗದೆ ತಂದೆ ತಾಯಿಯನ್ನು ನೋಡ್ಕೊಳ್ಬೇಕು, ಮನೆಯಲ್ಲಿ ಇರಬೇಕು, ಮನೆಯಲ್ಲಿ ಯಾರು ಇಲ್ಲ ಅನ್ನುವ ದೊಂದು ರೀತಿಯಲ್ಲಿ ಇರ್ತಾರೆ. ಸ್ವಲ್ಪ ಜಾಗ ಇರ್ತದೆ, ಅದರಲ್ಲೇನಾದರೂ ಮಾಡಿ ನಾನು ಇಲ್ಲೇ ಜೀವನ ತೆಗೆದುಕೊಂಡ್ರೆ ಸಾಕಾಗತ್ತಾ, ಹೊರಗೆ ಹೋದರೆ ಕಷ್ಟ ಆಗತ್ತಾ, ಯಾವನವನ ಜೀವನ ಇರ್ತಾ ಅಂತ ಅದು ರಿಸ್ಕ್ ತಗೊಂಡವರು, ದೊಡ್ಡ ರಿಸ್ಕ್ ತಗೊಂಡವನಿಗೆ ದೊಡ್ಡ ಸಂಪಾದನೆ, ಕಮ್ಮಿ ರಿಸ್ಕ್ ತಗೊಂಡವನಿಗೆ ಕಮ್ಮಿ ಸಂಪಾದನೆ. ಅದೇ ಸಮಾಜದ ನಿಯಮ. ಆ ನಿಟ್ಟಿನಲ್ಲಿ ಇವತ್ತು ಆ ಯುವಕರು ಏನು ತಮ್ಮ ಉದ್ಯೋಗ ಇಲ್ಲ ಅಂತ ಚಿಂತೆ ಮಾಡಬಾರ್ದಂತ ಅವರಿಗೆ ಸುಮಾರು 2 ವರ್ಷಕ್ಕೆ 72,000 ರೂಪಾಯಿಗಳನ್ನು ಆ ವಿದ್ಯಾರ್ಥಿಗಳಿಗೆ ಸಿಗಬೇಕನ್ನೋ ಉದ್ದೇಶ ಇಟ್ಕೊಂಡು ಒಳ್ಳೆಯ ಯುವ ನಿಧಿ ಎಂಬ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದನ್ನು ಪಡ್ಕೊಳ್ಳಿಕ್ಕೆ ಅಷ್ಟೇ. ನಮ್ಮ ಈಗಿನ ಮಕ್ಕಳ ಸಮಸ್ಯೆ ಏನಂದರೆ ಅವರಿಗೆ ಅವರ ಬಗ್ಗೆನೇ ನಾವು ಇದನ್ನು ಕೇಳಿದರೆ ಸಣ್ಣದಾಗ್ತೇವಾ, ಕೀಳರಿಮೆಯ ಒಂದು ಭಾವನೆ ಅದು ಯಾವತ್ತೂ ಇರಬಾರ್ದು. ನಾವು ಕೆಲಸ ಬೇಕಾದ್ರೂ ನಾವು ಖಂಡಿತ ಒತ್ತಿ ಕೇಳಬೇಕು. ಇವತ್ತದೇ ನಾನು ಆಗ ಸರ್ ಹತ್ರ ಮಾತಾಡಿದೆ. ಇವತ್ತು ನಮ್ಮ ಕನ್ಯಾಡಿಯ ಸ್ವಾಮೀಜಿಯವರು ರಘುಪತಿ ಭಟ್ರ ನೇತೃತ್ವದಲ್ಲಿ ಉಡುಪಿ ಅಮೃತ ಗಾರ್ಡನಲ್ಲಿ ದೊಡ್ಡ ಜಾಬ್ ಮೇಳ ಮಾಡಿದ್ದಾರೆ. ಸುಮಾರು 100 ಕಂಪನಿಗಳು ಇವತ್ತು ಅಲ್ಲಿ ಬಂದಿದ್ದಾವೆ. ನೀವೆಲ್ಲ ನಿಮಗೆ ಜಾಬಿನ ಸಿಗ್ತದೆ ಅನ್ನುವ ಗ್ಯಾರಂಟಿ ಇರಲಿಕ್ಕೆ ಹೋಗಿಲ್ಲ ಅಂತ ಎಣಿಸ್ತೇನೆ. ಯಾರಿಗೆ ಅದರ ಬಗ್ಗೆ ಹೆದರಿಕೆ ಉಂಟು ಅವರೆಲ್ಲ ಹೋಗಿದ್ದಾರೆ, ನಮ್ಗೆ ಜಾಬ್ ಸಿಕ್ಕಿದ್ರೆ ಸಾಕಂತ. ಅಲ್ಲಿ ಕಾರ್ಕಳದ ತುಂಬ ವಿದ್ಯಾರ್ಥಿಗಳು ಸಿಕ್ಕಿದ್ರು. ನಾನು ಬೆಳಿಗ್ಗೆ ಹೋಗಿದ್ದೆ, ಸುಮಾರು 9:30 ಹೋದವ 11:30 ತನಕ ಅಲ್ಲಿದ್ದೆ. ನಾನು ಸುಮಾರೆಲ್ಲ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟು ಬಂದೆ. ನಿಮ್ಮ ಧೈರ್ಯಕ್ಕೆ ನನಗೆ ತುಂಬ ಸಂತೋಷವಾಗಿದೆ. ಹೀಗೆ ಧೈರ್ಯ ಇರಬೇಕು. ನಾನು ಎಲ್ಲ ಮುಗಿಸಿದ ಮೇಲೆ ಕೆಲಸ ಸಿಗ್ತದೆ ಅನ್ನುವ ಧೈರ್ಯದಲ್ಲಿ ನೀವಿದ್ದೀರಿ. ಇಲ್ಲದ ಅದನ್ನು ಹುಡುಕಿ ನಾವು ಆ ಬಗ್ಗೆ ಪ್ರಯತ್ನ ಮಾಡುವ ಕೆಲಸವನ್ನು ಮಾಡಬೇಕು. ಮತ್ತು ಇನ್ನೊಂದು ತಾವು ನೆನಪಿಟ್ಕೊಳ್ಬೇಕು, ನಮಗೆ ಸಂಬಳ ಎಷ್ಟು ಅಂತ ಬಗ್ಗೆ ಯಾವಾಗಲೂ ಚಿಂತೆ ಮಾಡಬಾರ್ದು. ಒಳಗೆ ಎಂಟ್ರಿ ಕೊಡುವಾಗ ದಯವಿಟ್ಟು ನಿಮ್ಮದು ಇದು ತಮ್ಮ ಮೊದಲ ಸೂತ್ರವಾಗಿರಬೇಕು ಜೀವನದಲ್ಲಿ. ಅದು 10,000 ಆಗಲಿ, 15,000 ಆಗಲಿ, 20 ಆಗಲಿ, 1 ಲಕ್ಷ ಆಗಲಿ, ಎಷ್ಟು ಸಂಬಳ ಎಂಬುದು ಮುಖ್ಯ ಅಲ್ಲ. ಒಂದು ಸಲ ಎಂಟ್ರಿಯಲ್ಲಿ ಸಿಗ್ತಾ ಅಂತ ಒಳಗೆ ಹೋಗಬೇಕು. ಮತ್ತು ನಿಮ್ಮ ಪ್ರತಿಭೆಯನ್ನು ತೋರಿಸಿ, ಅಥವಾ ಅಲ್ಲಿ ಹೋದಾಗ ಯಾರು ನಿಮಗೆ 100 ಜನ ಪರಿಚಯ ಆಗ್ತದೆ ಕೆಲಸದಲ್ಲಿರುವವ್ರದ್ದು, ಅವರ ಮೂಲಕ ಎಲ್ಲಿಯಾದರೂ ನಿಮಗೆ ದಾರಿ ಓಪನ್ ಆಗ್ತದೆ. ದಾರಿ ಓಪನ್ ಆಗಬೇಕಾದ್ರೆ ನಾವು ಅದರ ಒಳಗೆ ಹೋಗಬೇಕು. ಆ ಚಕ್ರದ ಒಳಗೆ ಹೋಗಿದರೆ ಹೊರಗೆ ಹೇಗೆ ಬರೋದು ಅಥವಾ ಅದನ್ನು ಹೇಗೆ ನಿಭಾಯಿಸೋದು ನೀವು ತಿಳ್ಕೊಳ್ತೀರಾ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಪ್ರಯತ್ನ ಮಾಡಬೇಕಂತ ವಿನಂತಿ ಮಾಡುತ್ತಾ, ಖಂಡಿತ ಈ ಯೋಜನೆ ನನ್ನ ಕಿಸೆಯಿಂದಾಗಲಿ, ಸಿದ್ದರಾಮಯ್ಯರ ಕಿಸೆಯಿಂದಾಗಲಿ, DK ಶಿವಕುಮಾರ್ ಕಿಸೆಯಿಂದಾಗಲಿ ದುಡ್ಡನ್ನು ಕೊಡ್ತಾ ಇಲ್ಲ. ನೀವು ಕಟ್ಟಿದ ಟ್ಯಾಕ್ಸ್ ದುಡ್ಡನ್ನು ಮಾತ್ರ ನಿಮಗೆ ಕೊಡೋದು. ಇದು ಯಾರ ಕಿಸೆಯ ದುಡ್ಡಲ್ಲ, ನೀವು ಯಾರು ತಪ್ಪು ತಿಳಿಬೇಡಿ. ಇದು ನಾವೆಲ್ಲ, ನೀವೀಗ ಹೋಟ್ಲಲ್ಲಿ ಹೋಗಿ ತಿಂಡಿ ತಗೊಳ್ತೀರಾ, ಬಸ್ಸಿಗೆ ಬರುವ ಟಿಕೆಟ್ ತಗೊಳ್ತೀರಾ, ಬೇರೆ ಎಲ್ಲ ಅದ ಶಾಲೆಯಲ್ಲಿ ಫೀಸ್ ಕಟ್ಟಿದ್ದೀರಾ, ಎಲ್ಲ ಟ್ಯಾಕ್ಸಿನ ದುಡ್ಡು ಒಟ್ಟು ಮಾಡಿ ಒಳ್ಳೆಯ ಬಜೆಟ್ ಮಾಡಿ ಸಮಾಜಕ್ಕೆ ಹೇಗೆ ಕೊಡಬೇಕೆನ್ನುವ ಒಂದು ದೃಢ ನಿರ್ಧಾರವನ್ನು ತಗೊಂಡು ಕೊಟ್ಟು ಮಾಡಿದ ಯೋಜನೆಯೇ ಯುವ ನಿಧಿ ಯೋಜನೆ. ಅದರಿಂದ ಇದನ್ನು ಪಡ್ಕೊಳ್ಳೋದು ನಿಮ್ಮ ಹಕ್ಕು. ಅದಕ್ಕೆ ಯಾವುದೇ ಕೀಳರಿಮೆ ಇರಬಾರ್ದು. ಮತ್ತು ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಜಾತಿ ಇಲ್ಲ, ಗಂಡು ಹೆಣ್ಣು ಅಂತಿಲ್ಲ. ಎಲ್ಲರಿಗೂ ಸಮಾನಾಗಿ, ಎಲ್ಲ ವರ್ಗದ ಜನರಿಗೂ ಯಾರಿಗೆ ಅವಶ್ಯಕತೆ ಉಂಟು. ಇವತ್ತು ನಾವು ಭುವನೇಂದ್ರ ಕಾಲೇಜಿನ ಈ ಹೋಲಲ್ಲಿ ಇದ್ಕೊಂಡು ಇದನ್ನು ಮಾತಾಡಿದರೆ ಎಷ್ಟು ಸಮಂಜಸ ಆಗ್ತದೆ ನಂಗೆ ಗೊತ್ತಿಲ್ಲ ಸರ್. ಅದೇ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಈಗ ನೋಡ್ಬೇಕು ಸರ್, ನಾನು ಯಾವಾಗಲೂ ಹೆಮ್ಮೆಯಿಂದ ಹೇಳೋದು, ಉಡುಪಿ ಮತ್ತು ಮಂಗಳೂರು ಅಂದರೆ ನಮ್ಮ ಭೂಲೋಕದ ಸ್ವರ್ಗ. ಮನುಷ್ಯನಿಗೆ ಬದುಕಲಿಕ್ಕೆ ಇದರಿಗಿಂತ ಒಳ್ಳೆಯ ಜಾಗ ಇಲ್ಲಿ ಇಲ್ಲ. ಇಲ್ಲಿ ಓದಬೇಕಂತೇಳಿ ನಮ್ಮ ಜಿಲ್ಲೆ ಬಿಟ್ಟು ಹೊರಗಿನ ಕರ್ನಾಟಕದ ಸುಮಾರು 1.5 ಇಂದ 2 ಲಕ್ಷದ ಮೇಲೆ ಮಕ್ಕಳು ಇಲ್ಲಿ ಖಾಲಿ PUC ಅಥವಾ ಬೇರೆ ಎಜುಕೇಷನ್ ಮಾಡಲಿಕ್ಕೆ ಈ ರಾಜ್ಯಕ್ಕೆ ಬರ್ತಾರೆ, ಈ ಒಂದು ತಾಲೂಕಿಗೆ ಅಥವಾ ಈ ಜಿಲ್ಲೆಗೆ ಬರ್ತಾರೆ. ನಾವೆಲ್ಲ ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಓದಲಿಕ್ಕೆ ಅವಕಾಶ ಸಿಕ್ಕಿದಂದರೆ ಇದ್ರಿಗಿಂತ ದೊಡ್ಡ ಪುಣ್ಯ ನಮಗೆ ಇಂದು ಯಾವುದಿಲ್ಲ. ಅದಕ್ಕಾಗಿ ನಾನು ಹೇಳೋದು, ಖಂಡಿತ ಈ ಕಾಲೇಜಲ್ಲಿ ಇದ್ಕೊಂಡು ನಮಗೆ ಈಗ ಈ ಫೆಸಿಲಿಟಿ ಖಾಲಿ ನಮ್ಮ ಕಾರ್ಕಳವನ್ನು ಗುರಿಯಾಗಿರಿಸಿಕೊಂಡಲ್ಲ. ಇವತ್ತು ಯಾದಗಿರಿ, ಗುಲ್ಬರ್ಗ, ಹುಬ್ಳಿ, ಧಾರವಾಡ ಅಥವಾ ನಮ್ಮ ಇಂಟೀರಿಯರ್ ಜಾಗದಲ್ಲಿ ನೋಡ್ಬೇಕು ಸರ್,
ಅಲ್ಲಿ ಮಕ್ಕಳ ಅವಸ್ಥೆ ನೋಡಿದರೆ ಅವರ ತಂದೆ ತಾಯಿ ಈಗ ಹೇಗೆ ಮನೆಯಲ್ಲಿ 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾ ಅಂತ ತಿಂಗಳು ಎಂಡ್ ಆಗುವ ಕೂತ್ಕೊಳ್ತಾರ, ಅದರ ವ್ಯಾಲ್ಯೂ ಸಹ ಅಷ್ಟೇ. ತಿಂಗಳಿಗೆ 2,000 ಕಿಸೆಯಲ್ಲಿ ಅಥವಾ ಪರ್ಸಿನಲ್ಲಿ ಇಲ್ಲದವರಿಗೆ ಮಾತ್ರ 2,000 ವ್ಯಾಲ್ಯೂ ಗೊತ್ತು. ಅದೇ ರೀತಿ ಈ 3,000 ಸಹ ಮುಂದೇನು ಮಾಡಬೇಕಂತ ಅವರ ತಮ್ಮ ಇರ್ತಾರೆ, ತಂಗಿ ಇರ್ತಾರೆ, ಅವರಿಗೆ ಕಲೀಲಿಕ್ಕೆ ಫೀಸ್ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಆಗ 2 ವರ್ಷಕ್ಕೆ 72,000 ಸಿಕ್ಕಿದರೆ ಅವ್ರಿಗೆ ದೊಡ್ಡ ದುಡ್ಡು. ಅದು 72,000 ಇಸ್ ನಾಟ್ ಎ ಸ್ಮಾಲ್ ಮನಿ. ಖಂಡಿತ ನಾನು ಕೆಲವು ಸಲ ಹೇಳುವುದು ಸರ್, ಯಾರ ಶ್ರೀಮಂತರು ಇದ್ದರೆ ಖಂಡಿತ ಇದನ್ನು ತಗೊಳ್ಬೇಡಿ, ನೀವು ಅದನ್ನು ಡೆಡಿಕೇಟ್ ಮಾಡಿ. ಬರುವ ಸಲ ಅದನ್ನು 6,000 ಮಾಡಬೇಕಂತ ನಮ್ಮ ಒತ್ತಾಯ ಇದೆ ಮುಖ್ಯಮಂತ್ರಿಯವರ ಹತ್ರ. ನಾವು ಸುಮಾರು ಸಲ ಹೇಳಿದ್ದೇವೆ ಸರ್, ಇದನ್ನು ಡಬಲ್ ಮಾಡಿ ಕೊಡಬೇಕಂತ. ಇವನ ಗೃಹಲಕ್ಷ್ಮಿ ದುಡ್ಡು ಸಹ ಅಷ್ಟೇ ಸರ್, ಇದ್ದವರು ತಗೊಳ್ಬಾರ್ದು, ದಯವಿಟ್ಟು ಇದನ್ನು ಬಿಡಬೇಕು. ಇದನ್ನು ಬಿಟ್ಟರೆ ಬರೋ ಸಲ ಪಾಪದವನಿಗೆ 4,000 ಕೊಡಲಿಕ್ಕೆ ಆಗ್ತದೆ. ಅವನಿಗೆ ಖಂಡಿತ 4,000 ಅವಶ್ಯಕತೆ ಇದೆ ಇವತ್ತು ಸಮಾಜದಲ್ಲಿ. ಕರೆಂಟ್ ಬಿಲ್ ಅಷ್ಟೇ ನಾನು ಹೇಳು ಸರ್, ಇದ್ದರೆ ನಾವು KB ಬಿಲ್ ಕಟ್ಟಿ ಬರುವ, ದೇವರು ನಮಗೆ ಶಕ್ತಿ ಕೊಟ್ಟಿದ್ದರೆ ಇನ್ನೊಬ್ಬರಿಗೆ ಇನ್ನೊಂದೇನೋ ಫ್ರೀ ಕೊಡಲಿ. ಹಾಗೆ ಮಾಡಿದರೆ ಮಾತ್ರ ಸಮಾಜವನ್ನು ನಾವು ಬದಲಾವಣೆ ಮಾಡುವ ಅವಶ್ಯಕತೆ ಇದೆ. ಇದು ಎಲ್ಲಿಂದ ಆಗಬೇಕಂದ್ರೆ ನಮ್ಮ ಯುವ ಜನತೆಯಿಂದ ಆಗಬೇಕು, ನಿಮ್ಮಿಂದ ಆಗಬೇಕು. ಇವತ್ತು ಭಾರತ ದೇಶದ 60% ಯುವಕರು ಅಥವಾ ನಮ್ಮ ಯುವ ಜನಾಂಗ ಇದೆ ಅಂತ ಹೇಳ್ತೇವೆ. ಇದನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಮಾತ್ರ ನಮಗೆ ಒಳ್ಳೆಯ ಬದುಕಿರ್ತದೆ. ಖಂಡಿತ ಕಾರ್ಕಳ ನಮ್ಗೆ ಭಾಳ ಸಂತೋಷ ಆಗ್ತದೆ ಸರ್. ವಿಶ್ವದ 2ನೇ ದೊಡ್ಡ ಗೋಮಟೇಶ್ವರ ಇರುವ ಜಾಗ ಕಾರ್ಕಳ. ಒಂದು ನಮ್ಮ ವರಂಗದಲ್ಲಿ ಜೈನ ಬಸದಿ ಇದೆ, ಅಲ್ಲಿಗೆ ಇವತ್ತಿಗೂ ಸಣ್ಣ ದೋಣಿಯಲ್ಲಿ ಹೋಗಿ ಒಂದು ಪೂಜೆ ಮಾಡುವ ಕ್ರಮ ಇದೆ. ಯಾರಾದರೂ ಮಕ್ಕಳು ಹೋಗೋದಿದ್ದರೆ ಒಂದು ಸಲ ತಾವು ಹೋಗಬೇಕು. ಅಲ್ಲಿಯ ಪಾವಿತ್ರತೆ, ತಾಯಿ ಪದ್ಮಾವತಿ ದೇವಿಯ ದರ್ಶನ ಮಾಡಬೇಕಾದ್ರೆ ಬೋಟಲ್ಲಿ ಹೋಗಿ ನೋಡಬೇಕು. ನಾನು ಹೇಳೋದು ಇಷ್ಟೇ. ಈಗ ನಾನು ಇದನ್ನು ಬಿಟ್ಟು ಒಂದು 2 ವಿಚಾರ ನಿಮ್ಮ ಹತ್ರ ಹೇಳ್ತೇನೆ. ಯಾಕಂದರೆ ಈಗ ನಿಮಗೆ ಹೊರಗೆ ಬರುವಾಗ ಜಾಬ್ ಸಿಕ್ಕಿದ್ರೆ ನಮ್ಮ ಪುಣ್ಯ, ಸಿಗದಿದ್ದರೆ ಮುಂದಿನ ಜನಾಂಗಕ್ಕಾದರೂ ನಮ್ಮ ಜಿಲ್ಲೆಯಲ್ಲಿ ಅಥವಾ ಮಂಗಳೂರು ಜಿಲ್ಲೆಯಲ್ಲಿ ಜಾಬ್ ಸಿಗಬೇಕಾದ್ರೆ ನಮಗೆ IT ಪಾರ್ಕ್ ಅಥವಾ ಸಾಫ್ಟ್ವೇರ್ ಓರಿಯೆಂಟೆಡ್ ಅಥವಾ ಬೇರೆ ಕಂಪನಿಗಳು ಬರಲೇಬೇಕು. ಬರಬೇಕಂದ್ರೆ ನಮ್ಮ ಜಿಲ್ಲೆಯ ನ್ಯೂನ್ಯತೆ ಏನಂತ ನೀವು ಬೆಳಕು ಚೆಲ್ಲಿದರೆ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಆ್ಯಕ್ಟಿವ್ ಇದ್ದಾರೆ ಮಕ್ಕಳು ಇರ್ತಾರೆ ಸರ್. ನಮ್ಮ ಜಿಲ್ಲೆಗೆ ಏನು ಬೇಕಂತ, ನಮ್ಮ ಜಿಲ್ಲೆಗೆ ಸಂಪರ್ಕಿಸುವ 3 ಘಾಟಿಗಳಿವೆ: ಆಗುಂಬೆ ಘಾಟಿ, ಶಿರಾಡಿ ಘಾಟಿ, ಚಾರ್ಮಾಡಿ ಘಾಟಿ. ದೇವರು ನಡೆಸಿ 3 ಸಹ ಸರಿ ಇಲ್ಲ ಸರ್. ನೀವು ಬೆಂಗಳೂರಿಂದ ಹೊರಡುವಾಗ 5 ತಿಂಗಳಲ್ಲಿ ನಾವು ಯಾವ ಘಾಟಿಯಲ್ಲಿ ಕೆಳಗೆ ಇಳಿಯುವುದಂತ ಎಣಿಸ್ತಿ ಇಳಿಬೇಕಾಗ್ತದೆ. ಅದಕ್ಕೋಸ್ಕರ ನಮ್ಮ ಆಗುಂಬೆ ಘಾಟಿ ಎಂಬುದು ಈ ದೇಶದ ಅತ್ಯಂತ ಶಾರ್ಟೆಸ್ಟ್ ಘಾಟಿ. 15 ನಿಮಿಷದಲ್ಲಿ 15 ಸುತ್ತು ಹೋಗ್ಬೋದು ನಾವು. ಅದನ್ನು ಕೇವಲ 10 ಮೀಟರ್ ಅಗಲ ಮಾಡಿದರೆ ನಮ್ಮ ಇಡೀ ಯಾವ ಕರಾವಳಿ ಮತ್ತು ಮಲೆನಾಡಿನ ಒಂದು ಹೆಬ್ಬಾಗಿಲು ಓಪನ್ ಆಗ್ತದೆ. ನಮ್ಮಲ್ಲಿ ವಿಠಲ್ ಮಲ್ಯ ಅವರು ಆವತ್ತು ಪೋರ್ಟ್ ಮತ್ತು ಏರ್ಪೋರ್ಟ್ ಮಾಡಿದ್ದಾರೆ. ನಾವು ಹುಟ್ಟುವ ಮೊದಲು ಮಂಗಳೂರಿಗೆ ಪೋರ್ಟ್ ಮತ್ತು ಏರ್ಪೋರ್ಟ್ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ 60-70 ವರ್ಷದ ಈ ಕಾಲಘಟ್ಟದಲ್ಲಿ ನಮಗೊಂದು ಘಾಟಿಯನ್ನು ಒಂದು ದೊಡ್ಡ ವೆಹಿಕಲ್ ಹೋಗ್ಲಿಕ್ಕೆ ಮಾಡಲಿಕ್ಕಾಗಿ ನಮ್ಗೆ ಭಾಳ ಬೇಸರ. ಈ ಬಗ್ಗೆ ನೀವು ಯುವ ಜನತೆ ಮಾತಾಡಬೇಕು. ಇದು ಮಾತಾಡಿದರೆ ನಿಮಗೆ ಕೆಲಸ ಅಲ್ಲ ಇದ್ದರು ಇನ್ನೊಂದು 10 ವರ್ಷ ಬಿಟ್ಟಾದರೂ ನಿಮ್ಮ ಮಕ್ಕಳು, ನಿಮ್ಮ ಯಾರು ಫಾಲೋವರ್ಸ್ ಇದ್ದಾರೆ ಅವರು ಬರುವವರಿಗಾದರೂ ಖಂಡಿತ ಜಾಬ್ ಆಪರ್ಚುನಿಟಿ ಬರ್ತದೆ. ನಮ್ಮ ಏರ್ಪೋರ್ಟು ಇವತ್ತು ಟೇಬಲ್ ಟಾಪ್ ಏರ್ಪೋರ್ಟ್ ಆಗಿಂಟು. ಇಲ್ಲಿ ವರ್ಲ್ಡಿದು ದೊಡ್ಡ CEOs ಎಲ್ಲ ಯಾರು ಬರುವುದಿಲ್ಲ, ಅವರಿಗೊಂದು ಭಯ ಇದೆ. ಎಲ್ಲರಿಗೂ ಈ ಏರ್ಪೋರ್ಟಲ್ಲಿ ಹತ್ತುವಾಗ ಮತ್ತು ಇಳಿಯುವಾಗ 1% ಭಯ ಇದೆ. ಅದಕ್ಕೋಸ್ಕರ ನಮ್ಮ ಪಡುಬಿದ್ರೆಯಲ್ಲಿ ಭಾಳ 900 ಎಕರೆ ಕೈಗಾರಿಕಾ ಏರಿಯಾದಲ್ಲಿ ಭಾಳ ದೊಡ್ಡ ಜಾಗ ಇದೆ. ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಏರ್ಪೋರ್ಟ್ ಬಂದರೆ ನಮ್ಮ ಕೋಸ್ಟಲ್ ಸುಮಾರು ಕಾರವಾರದಿಂದ ಕಾಸರಗೋಡು ತನಕ 320 ಕಿಲೋಮೀಟರ್ ನಮ್ಮ ಕೋಸ್ಟಲ್ ಇದೆ. ಅದು ನಮ್ಮ ಪ್ರವಾಸೋದ್ಯಮವಾಗಿ ಡೆವಲಪ್ ಆದರೆ ಖಂಡಿತ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ. ಈಗ ನಮ್ಮ ಕರಾವಳಿ ಭಾಗದಲ್ಲಿ ತುಂಬ ಹೋಟೆಲ್ಗಳು ಬರ್ತವೆ ಸರ್, ಅಲ್ಲಿ ಜಾಬ್ ಆಪರ್ಚುನಿಟಿ ತುಂಬ ಇದೆ. ಡಿಗ್ರಿ ಆದವರು ಕೇವಲ ಸಾಫ್ಟ್ವೇರ್ ಬೇರೆ ಹೋಗ್ಬೇಕಂತಿಲ್ಲ, ಹೋಟೆಲ್ ಉದ್ಯಮದಲ್ಲಿ ದುಡಿದು ಸಹ 2 ವರ್ಷ ಬಿಟ್ಟು ನೀವು ಹೋಟೆಲ್ ಮಾಡುವಾಗ ಯೋಚನೆ ಮಾಡ್ಬೋದು. ನಮ್ಮಲ್ಲಿ ಎಲ್ಲ ಸಾಹಸಿಗರು ಹಾಗೆ ಮಾಡಿದವರು ಇರೋದು, ಅಂಥ ಒಂದು ಅವಕಾಶಗಳಿವೆ. ಅದರ ಜೊತೆಗೆ ನಮ್ಮ ರೈಲ್ವೆ, ಜಾರ್ಜ್ ಫರ್ನಾಂಡಿಸ್ ಅವರು 1993 ಮಾರ್ಚಲ್ಲಿ ನಮ್ಮಲ್ಲಿ ಸಿಂಗಲ್ ಟ್ರ್ಯಾಕ್ನಲ್ಲಿ ಕೊಂಕಣ ರೈಲನ್ನು ಮಾಡಿದ್ದಾರೆ. ಇವತ್ತಿಗೆ ಇನ್ನೊಂದು ಪಟ್ಟಿಯನ್ನು ಹೊಡಿಲಿಕ್ಕಾಗಿಲ್ಲ ಸರ್. ನಮ್ಮ ಹತ್ರ ಜಾಗ ಎಕ್ವೈರ್ ಆಗಿ ಉಂಟು. ನಮ್ಮಲ್ಲಿ ಯಾರಾದರೂ ಒಬ್ಬ ವಿದ್ಯಾವಂತರು ಈ ಬಗ್ಗೆ ಒಂದು ಚಳವಳಿ ರೂಪದಲ್ಲಿ ಯಾರಾದರೂ ಒಬ್ಬರು ಪ್ರಾರಂಭಿಸಿದರೆ ಹೇಳಿ. ಖಂಡಿತ ಮಾಡಲಿಲ್ಲ. ಇದು ಭುವನೇಂದ್ರ ಕಾಲೇಜಿನ ಮಕ್ಕಳಿಂದ ಸ್ಟಾರ್ಟ್ ಆಗಲಿ. ಈ ಡಬಲ್ ಟ್ರ್ಯಾಕ್ ಆದರೆ ನಮ್ಮ ಈಗ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಾವು ಟ್ರೈನಲ್ಲಿ ರಾತ್ರಿ ಮಲಗಿದ್ರೆ ಬೆಳಿಗ್ಗೆ ಹೋಗೋದು 12 ಗಂಟೆ ಆಗ್ತದೆ. ನಿಜವಾಗಿ ಅದರ ದಾರಿ ಇರೋದು 5 ಗಂಟೆ ದಾರಿ ಇರೋದು. ಇದು ಆಗಬೇಕು, ಡಬಲ್ ಟ್ರ್ಯಾಕ್ ಆಗಬೇಕು. ನಮ್ಮ ಕೊಂಕಣ ರೈಲ್ವೆ ಇಷ್ಟು ವರ್ಷ ಅದು ಸರ್ ಬಾಂಬೆಗೆ ಈಗ ಸಹ 8 ರಿಂದ 9 ಗಂಟೆ ತಗೊಳ್ತದೆ. ನಿಜವಾಗಿ ಅದರ ಡಬಲ್ ಟ್ರ್ಯಾಕ್ ಇದ್ದರೆ 6 ರಿಂದ 7 ಗಂಟೆಯಲ್ಲಿ ಇವತ್ತು ಬಾಂಬೆಗೆ ಪನ್ವೇಲಿಗೆ ಹೋಗುವ ಒಂದು ವ್ಯವಸ್ಥೆ ಇದೆ. ಈ ಸಮಗ್ರ ಅಭಿವೃದ್ಧಿ ಇದು ಕೇವಲ ಕಾರ್ಕಳ ಅಥವಾ ರಾಜಕೀಯವಾಗಿ ಅಲ್ಲ, ಇದು ಸಾಮಾಜಿಕವಾಗಿ ಸಂಪೂರ್ಣ ಪರಿವರ್ತನೆ ಆಗಬೇಕಾದ್ರೆ ಏನಾಗಬೇಕಮ್ಮ ನನ್ನ ಚಿಂತನೆಯನ್ನು ನಿಮ್ಮ ತಲೆಗೆ ಹಾಕಿದ್ದೇನೆ.
ಇದನ್ನು ಮುಂದೆ ಹೇಗೆ ತಗೊಂಡು ಹೋಗ್ತೀರಾ ನಿಮಗೆ ಬಿಟ್ಟ ವಿಚಾರ. ನಾವೆಲ್ಲರೂ ಇಂಥ ಒಂದು ಚಿಂತನೆಯಲ್ಲಿ ಬದುಕಿದರೆ ಮುಂದೆ ಯಾವತ್ತೂ ನಮ್ಮ ಈ ಭಾಗದಲ್ಲಿ ಮಕ್ಕಳ ಜಾಬಿಗಾಗಿ ಕೊರತೆ ಇರುವುದಿಲ್ಲ. ಹಾಗೆ ಆಗದೆ ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳು ಇಲ್ಲಿಗೆ ಬರ್ತಿವೆ. ಅದಕ್ಕೆ ಪೂರಕವಾದ ಒಂದಷ್ಟು IT ಪಾರ್ಕ್ಸ್. ಮೊನ್ನೆಯೊಬ್ಬರು ಉದ್ಯಮಿಯವರು ಹೇಳಿದರು ಸರ್, ಸರ್ಕಾರದಿಂದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬಂದು ಮಂಗಳೂರಲ್ಲಿ ಒಂದು ದೊಡ್ಡ ಉದ್ಯಮಿಗಳ ಮೀಟ್ ಆಗಿತ್ತು. ಸುಮಾರು 500 ಜನಗಿಂತ ಜಾಸ್ತಿ ಅಲ್ಲಿ ಉದ್ಯಮಿಗಳು ಬಂದಿದ್ದರು. ಬೆಳಿಗ್ಗೆ DCM ಬಂದು ಉದ್ಘಾಟನೆ ಮಾಡಿದರು, ಸಂಜೆ ಮುಖ್ಯಮಂತ್ರಿಯವರು ಬಂದು ಅದನ್ನು ಕ್ಲೋಸಿಂಗ್ ಸೆರೆಮನಿ ಮಾಡಿ. ಆಗ ಒಬ್ಬರು ಉದ್ಯಮಿಯವರು ಬಂಜಾರ ಪ್ರಕಾಶ್ ಶೆಟ್ಟಿ ಅವರು ಸರ್, ತಮ್ಗೆ ಗೊತ್ತಿದೆ, ನಾನು 5 ಕೋಟಿಯಿಂದ 500 ಕೋಟಿ ತನಕ 250 ಉದ್ಯಮಿಗಳು ತಂದು ನಿಲ್ಲಿಸ್ತೇನೆ, CRZ ಕ್ಲಿಯರೆನ್ಸ್ ಸಿಂಗಲ್ ಡೋರ್ ಆಪರೇಷನ್ ಕೊಟ್ಟರೆ ಅಂತ. ಸೊ CRZ ಇದೆ ಸಮಸ್ಯೆ. ಆ CRZಗೆ ಫೈಲಿಗೆ ಸೈನ್ ಎಲ್ಲಿ ಸರ್? ದೇವಲೋಕದಲ್ಲೇ ಅಲ್ಲ, ಭೂಲೋಕದಲ್ಲಿ ಸೈನ್ ಹಾಕ್ಲಿಕ್ಕೆ ಇರೋದು. ದೇ ಹ್ಯಾವ್ ಟು ಡೂ ಸಮಥಿಂಗ್. ಅದು ಮಾಡಿದರೆ ಸಮಗ್ರವಾದ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ಮಕ್ಕಳಿಗೆಲ್ಲ ಕೆಲಸಕ್ಕೆ ಖಂಡಿತ ಚಿಂತೆ ಇಲ್ಲ. ಅಂಥ ಒಂದು ಅವಕಾಶ ನಮ್ಮ ಜಿಲ್ಲೆಯಲ್ಲಿ ವಿಪುಲವಾದ ಅವಕಾಶ ಇದೆ. ಅದನ್ನು ನೀವೆಲ್ಲ ಸದುಪಯೋಗ ಪಡಿಸ್ಕೊಳ್ಬೇಕು. ಅದೇ ಮುಂದಿನ ರೀತಿಯಲ್ಲಿ ಓದಲಿಕ್ಕಷ್ಟೇ. ನಾನು ಸರ್ ಹತ್ರ ಮಾತಾಡ್ತಾ ಹೇಳಿದೆ, ಯಾವ ಯುಗದಲ್ಲಿ ಇದೆ ನೆನೆಸಲಿಕ್ಕಾಗೋದಿಲ್ಲ. ಒಂದು ಮಗು ಬೇಕಂತ 100 ಹಾಕಿ ಹರಕೆ ಹೊರ್ತಾರೆ. ಒಂದು ಮಗು ಇಲ್ಲದಿದ್ದರೆ ತಾಯಿ 100. ಇವತ್ತು ಅದೇ ಮನುಕುಲವನ್ನೇ ಕೊಂದಾಕುವಂಥ ಪರಿಸ್ಥಿತಿ ಬರ್ತಾ ಉಂಟು, ವಾರ ಆಗ್ತಾ ಉಂಟು ಇರಾನಲ್ಲಿ, USA ನಮ್ಮಲ್ಲಿ ಸಹ ಬಾಂಬ್ ಬೀಳಬೇಕಾದ್ರೆ ಹೆಚ್ಚು ದೂರ ಇಲ್ಲ. ಅದರಿಂದ ನಾವು ಆ ಬಗ್ಗೆ ಬಹಳ ಚಿಂತನೆ ಮಾಡಬೇಕಾಗ್ತದೆ. ಯಾರೊಬ್ಬರ ಅಂಥ ಒಂದು ಕೆಟ್ಟ ದ್ವೇಷದಲ್ಲಿ ಮನುಷ್ಯರನ್ನು ಕೊಲ್ಲುವಂಥ ಕಾಲ ಇದಲ್ಲ. ಮನುಷ್ಯರನ್ನು ಪ್ರೀತಿಸುವ ಈ ಕಾಲ ಘಟ್ಟದಲ್ಲಿ ನಾವಿದ್ದೇವೆ. ಆದ್ದರಿಂದ ನಾವು ಸಮಾಜ ಅಥವಾ ಸೈನ್ಸ್ ಎಷ್ಟು ವೇಗವಾಗಿ ಹೋಗ್ತಾ ಉಂಟ, ಅಷ್ಟೇ ಇನ್ನೊಂದು ಕಡೆಯಿಂದ ನಮಗೆ ಮಿಸೈಲ್ ಸಹ ರೆಡಿ ಆಗ್ತಾ ಉಂಟು. ಹಾಗಾಗಿ ನಾವು ನಮ್ಮ ಚಿಂತನೆಯನ್ನು ಆಧ್ಯಾತ್ಮಿಕವಾಗಿ ದೇವರ ಮೂಲಕ ಅಥವಾ ಎಲ್ಲ ಸಮಾಜದಲ್ಲಿ ಎಲ್ಲರ ಒಳಿತನ್ನು ಎಣಿಸ್ಕೊಂಡು ನಾವು ಬದುಕಿದಾಗ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಖಂಡಿತ ಈ ರೀತಿ ಮಕ್ಕಳ ಹತ್ರ ಒಂದು ಸಂವಾದ ಮಾಡಲು ಅಥವಾ ನಿಮ್ಮ ಹತ್ರ ಚರ್ಚಿಸಲು ನನಗೆ ಸಹ ಭಾಳ ಹೆಮ್ಮೆ. ಈ ಭುವನೇಂದ್ರ ಕಾಲೇಜಲ್ಲಿ ನಾವು ಸಹ ಎಣಿಸಿಕೊಂಡು ಸಾಮಾಜಿಕ ಕಾರ್ಯಕ್ಕೆ ಬಂದವರಲ್ಲ ಸರ್. ನಾನು ಸತ್ಯ ಹೇಳ್ತೇನೆ ನಿಮ್ಮ ಹತ್ರ, ನಾನೊಂದು ಪಂಚಾಯತ್ ಚುನಾವಣೆಗೂ ನಿಲ್ಲಿಲ್ಲ ಸರ್. ಜೀವನದಲ್ಲಿ ಮಾಡುವವರ ಹಿಂದೆ ಕೆಲಸ ಮಾಡ್ತಿದ್ದೆ. ಅದರ ಪ್ರತಿಫಲ ಇಲ್ಲಿ ಅದು ಸಿಗ್ತಾ ಅಂತ ಹೇಳೋದಕ್ಕೆ ಕಳೆದ ವಿಧಾನಸಭೆ ಚುನಾವಣೆ ನನಗೆ ನಿಲ್ಲಕ್ಕೆ ದೇವರು ಕೊಟ್ಟ ಅವಕಾಶ. ನಾನು ಹೆಮ್ಮೆಯಿಂದ ಹೇಳೋದು, ಈ ರಾಜ್ಯದ 7 ಕೋಟಿ ಜನರಲ್ಲಿ 500ರಲ್ಲಿ ನನಗೆ ಒಬ್ಬರಿಗೆ ಅವಕಾಶ ಸಿಕ್ಕಿದೆ. ಮತ್ತು ನಾನು ಯಾವತ್ತು ವಿದ್ಯಾರ್ಥಿ ಮಕ್ಕಳ ಹತ್ರ ಹೇಳೋದು, ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ಜಗತ್ತಿನಲ್ಲಿ ಎಲ್ಲಿ ಭಾಳ ಗಟ್ಟಿಯಾಗಿದೆ, ಭಾರತ ದೇಶದಲ್ಲಿದೆ. ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಇಡೀ ವಿಶ್ವಕ್ಕೆ ಒಂದು ಸಂತೋಷ ಇದೆ. ಅದರಲ್ಲಿ ಇಂದಿನ ಯುವ ಜನತೆ ತೊಡಗಿಸಿಕೊಳ್ತಾ ಇಲ್ಲ. ಇವತ್ತು ಮಾತನಾಡಿದರೆ ರಾಜಕೀಯ ಅಂತ ಹೇಳೋದು ಸರ್, ಅದು 2 ಪಕ್ಷದ ಹೆಸರು ಹೇಳೋದು, ಅದು ಭಾಳ ಬೇಸರ. ನೀವು ಎಲ್ಲಿ ಬೇಕಾದ್ರಿ, ವಿ ಆರ್ ನಾಟ್ ಬಾದರ್ಡ್, ಬಟ್ ಯು ಶುಡ್ ಇನ್ವಾಲ್ವ್. ನಿಮ್ಮ ಓಟಿಗೆ ಒಂದು ರೈಟ್ಸ್ ಇದೆ, ಅದನ್ನು ನೀವು ಚಲಾಯಿಸಬೇಕು. ಆಗ ಮಾತ್ರ ನಿಮಗೆ ಯಾರು ಬೇಕು ಅವರನ್ನು ತರಲಿಕ್ಕಾಗೋದು. ಇಲ್ಲ ನಮಗೆ ಇನ್ನೊಬ್ಬರ ಬಗ್ಗೆ ಹೇಳುವ ರೈಟ್ಸ್ ನಮಗಿಲ್ಲ. ಇವತ್ತು ಭಾಳ ಬೇಸರ ಅಂದರೆ ಬೆಂಗಳೂರಿನಂಥ ವಿದ್ಯಾವಂತರಿರುವಲ್ಲಿ 45% ಓಟ್ ಆಗ್ತಾ ಉಂಟು. ಯಾದಗಿರಿ ಗುಲ್ಬರ್ಗದಂಥ ಎಜುಕೇಷನ್ ಕಮ್ಮಿಯಲ್ಲಿ 98% ಓಟ್ ಆಗ್ತಾ ಉಂಟು ಸರ್. ನಮ್ಮ ಚುನಾವಣೆ ಯಾವುದಕ್ಕೆ ಮಾರಿ ಹೋಗ್ತಾ ಉಂಟು? ಇದು ಆಗಬಾರ್ದು. ಇದನ್ನು ತಡೆಯುವುದು ಯಾರ ಕೈಯಲ್ಲಿದೆ? ಇಂದಿನ ಯುವಕರ ಕೈಯಲ್ಲಿದೆ, ಯುವತಿಯರ ಕೈಯಲ್ಲಿದೆ, ಇಂದಿನ ನಮ್ಮ ಯುವ ಶಕ್ತಿಯ ಕೈಯಲ್ಲಿದೆ. ಇದನ್ನೆಲ್ಲ ನೀವು ಕಾಯ ವಾಚ ಮನಸ್ಸು ಮಾಡುವಾಗೆ ನೀವು ಮಾಡಬೇಕು. ಇದು ನಿಮ್ಮ ಮೊದಲ ಆದ್ಯತೆ ಇರಬೇಕು. ಇವತ್ತಿನ ಮಕ್ಕಳ ಹತ್ರ ನಿಮ್ಮ ಪಂಚಾಯತ್ ಯಾವುದು ಕೇಳಿದ್ರೆ ಗೊತ್ತಿಲ್ಲ, ಪಂಚಾಯತಿಯಲ್ಲಿ ಸದಸ್ಯರಿದ್ದು ಗೊತ್ತಿಲ್ಲ, ಜಿಲ್ಲಾ ಪಂಚಾಯತ್ ಗೊತ್ತಿಲ್ಲ, ತಾಲೂಕು ಪಂಚಾಯತ್ ಗೊತ್ತಿಲ್ಲ, ಕರ್ನಾಟಕದಲ್ಲಿ ಎಷ್ಟು MLA ಇದ್ದರೆ ಗೊತ್ತಿಲ್ಲ, ದೇಶದಲ್ಲಿ ಎಷ್ಟು MP ಹೇಳಿದ್ದು ಗೊತ್ತಿಲ್ಲ. ಇದರ ಬಗ್ಗೆ ನಾನು ಹೇಳಬೇಕಂತಿಲ್ಲ. ನಿಮ್ಮ ಈಗ ಮೊಬೈಲ್ ಓಪನ್ ಮಾಡಿದ್ರೆ ಸಾಕು, ಟಕ್ 5 ನಿಮಿಷದಲ್ಲಿ ಎಲ್ಲವನ್ನು ನೀವು ಫೀಡ್ ಮಾಡ್ಕೊಳ್ಬೋದು. ಬಟ್ ನೀವು ಮಾಡ್ಕೊಳ್ತಾ ಇಲ್ಲ. ಅದನ್ನು ಮಾಡ್ಕೊಳ್ಳಿ ಅಂತ ನನ್ನ ಸವಿನಯ ವಿನಂತಿ ನಿಮ್ಮ ಹತ್ರ. ಯಾಕಂದರೆ ಪ್ರಜಾಪ್ರಭುತ್ವ ಉಳಿದ್ರೆ ನಾವೆಲ್ಲ ಉಳಿತೇವೆ. ಅದು ಉಳಿಸುವುದು ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲೆಲ್ಲ ನೀವೆಲ್ಲ ಒಂದು ಸುಂದರವಾದ ಭುವನೇಂದ್ರ ಕಾಲೇಜಿನಲ್ಲಿ ಕಲ್ತಿರಂದರೆ ಖಂಡಿತ ನಿಮಗೊಂದು ದೇವರ ದಯ ಉಂಟು. ಇಲ್ಲಿ ಬಂದು ಹೋದವರು ಯಾರೂ ಹಾಳಾಗೋದಿಲ್ಲ, ಅವರೆಲ್ಲ ಮುಂದಿನ ಜೀವನ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ನಿಮ್ಮ ಶ್ರಮವನ್ನು ಹಾಕಿದಾಗ್ತದೆ. ನಾವು ಸಹ ಕಾರ್ಕಳದಲ್ಲಿ ಬಸ್ಸಲ್ಲಿ ಇಳಿದು ಇಲ್ಲಿ ನಡ್ಕೊಂಡು ಬಂದು ಮಿಡ್ ಡೇ ಮಿಲ್ಲಲ್ಲಿ 2 ರೂಪಾಯಿ 3 ರೂಪಾಯಿ ಇತ್ತು ಸರ್. ಅದೇ ಮಿಡ್ ಡೇ ಮಿಲ್ಲಲ್ಲಿ ನಮ್ಮ ಅಂಡಾರ್ನವರು ಒಬ್ಬರು ಇದ್ದು ನಾಯಕ್, ಅವರು ಊಟ ಬಳಿಸ್ತಾಯಿದ್ರು. ಅದೇ ಗಂಜಿಯನ್ನು ಊಟ ಮಾಡಿ ಇಲ್ಲಿ ಓದಿ. ಆಗ ಜಯನ್ ಶೆಟ್ಟರು, ಮಲ್ಲಿ ಅವರು ಎಲ್ಲ ಇದ್ದರು, ಈಗ ಇಲ್ಲ ಅವರು. ಮತ್ತು ವಿಜಯ ಮೇಡಮ್ ಇದ್ದರು ಮ್ಯಾಥ್ಸಿಗೆ. ಇಂಥ ಎಲ್ಲ ಒಳ್ಳೆ ಕಾಲಘಟ್ಟದಲ್ಲಿ ಓದಿದ್ರಿಂದ ಇವತ್ತು ಮೈಕದಿದ್ದರು ನಿಮ್ಮ ಹತ್ರ ಮಾತಾಡಲಿ. ಕನ್ನಡ ಶಾಲೆಯಲ್ಲಿ ಓದ್ರಿಂದ ಮುನಿಯಾಲಲ್ಲಿ SLC ತನಕ ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಅದೇ ಓದಿದ್ದು ನಮಗೆ ಶಕ್ತಿ. ಯಾರು ಕನ್ನಡ ಮೀಡಿಯಮಲ್ಲಿ ಓದ್ತಾರಾ ಅವರ ಶಕ್ತಿಗೆ ಯಾರೂ ಸವಾಲಿಲ್ಲ. ಖಂಡಿತ ಬಂಡೆ ಎದುರು ಬಂದರೂ ನೀವು ಅದನ್ನು ಸೀಳಿ ಎದುರು ಹೋಗ್ತೀರಾ. ಕನ್ನಡ ಮೀಡಿಯಮಲ್ಲಿ ಓದಿದವರು ಖಂಡಿತ ಶಕ್ತಿವಂತರು ಅಂತ ಎಣಿಸ್ಕೊಂಡು ನೀವೆಲ್ಲ ನಿಮ್ಮ ಮುಂದಿನ ಜೀವನವು ಒಳ್ಳೆಯದಾಗಲಿ. ಅದಕ್ಕೋಸ್ಕರ ನಿಮಗೆ ಒಳ್ಳೆಯ ಶ್ರಮವನ್ನು ಪಡ್ರಿ, ದೇವರ ದಯೆ ಇರಲಿ ಅಂತ ಹೇಳುತ್ತಾ ಇನ್ನೊಂದು ಸಲ ಮನ್ಯಾತ್ ಕೋಟೆನ್ ಸರಿಗೆ ಯಾರು ಸಾಟಿ ಅಂದರೆ ಅವರೇ ಸಾಟಿ.
ಯಾಕಂದರೆ ಅವರು ಇಲ್ಲಿ ಮಾತ್ರ ಸ್ಟ್ರಿಕ್ಟ್ ಆಗಿ ಪ್ರಿನ್ಸಿಪಾಲ್ ಆಗಿರ್ತಾರೆ. ಇಲ್ಲಿಂದ ಹೊರಗೆ ಬಂದುಗಳೇ ದೈವಸ್ಥಾನ ಇರ್ಬೋದು, ದೇವಸ್ಥಾನ ಇರ್ಬೋದು, ಯಾವುದೇ ವಿಷಯದಲ್ಲಿ ಒಬ್ಬರ ಮನೆಗೆ ಬಂದ್ರೂ ಅವರ ಆತ್ಮೀಯತೆ ಒಳ್ಳೆತನ ಇನ್ನೊಬ್ಬರಿಗೆ ಬರುವುದಿಲ್ಲ. ಇದು ನಿಮ್ಮ ಜೀವನದಲ್ಲಿ ಅವರನ್ನು ಪಾಲಿಸಲಿಕ್ಕೆ ಸ್ವಲ್ಪ ಸ್ಟ್ರಿಕ್ಟ್ ಅಂತ ಕೆಲವು ಮಕ್ಕಳಿಗೆ ಕೋಪ ಇರ್ಬೋದು, ಬಿಟ್ಟೋದ ನಂತರ ಗೊತ್ತಾಗ್ತದೆ ಇಂಥ ಪ್ರಿನ್ಸಿಪಾಲ್ ಅಂಡರಲ್ಲಿದ್ದದ್ದು ನಮ್ಮ ಪುಣ್ಯ ಅಂತ ಎಣಿಸ್ತದೆ ಅಂತ ಒಳ್ಳೆ ಸರ್ ನಿಮಗೆ ಭುವನೇಂದ್ರ ಕಾಲೇಜ್ ಸಿಕ್ಕಿದ್ದಾರೆ. ಹಾಗೆ ಎಲ್ಲ ಅಧ್ಯಾಪಕ ವರ್ಗದವರು ಭುವನೇಂದ್ರ ಕಾಲೇಜಿಗೆ ಅದರದೇ ಆದ ಘನತೆ, ಗೌರವ, ಶಕ್ತಿ ಇದೆ. ಅದು ಮುಂದೆ ಸಹ ಪ್ರಸ್ತುತ ಆಗಲಿ ಅಂತ ಹೇಳುತ್ತಾ ಎಲ್ರಿಗೂ ವಂದಿಸ್ತಾನೆ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್.